BSY ಅಭಿಮಾನೋತ್ಸವ ಶಕ್ತಿ ಪ್ರದರ್ಶನವೋ ಅಥವಾ ಅಸ್ತಿತ್ವದ ಹೋರಾಟವೋ? ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ. ಇಲ್ಲಿ ಯಾವಾಗ ಯಾರು ಯಾರಿಗೆ ಚೆಕ್ ಮೇಟ್ ಕೊಡ್ತಾರೆ ಅಂತ ಊಹಿಸೋದು ಕಷ್ಟ. ಮೇ 9, 2026 ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಸೆನ್ಸೇಷನ್ ಸೃಷ್ಟಿಸಿ ಮುಗಿದಿದೆ. ಮಧ್ಯ ಕರ್ನಾಟಕದ ಕೋಟೆನಾಡು ಚಿತ್ರದುರ್ಗದಲ್ಲಿ ಕಮಲಪಾಳ್ಯದ ಬಹು ನಿರೀಕ್ಷಿತ BSY ಅಭಿಮಾನೋತ್ಸವ ಅದ್ಧೂರಿಯಾಗಿ ನೆರವೇರಿದೆ. ಹೌದು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸಾರ್ವಜನಿಕ ಬದುಕಿಗೆ ಬಂದು 50 ವರ್ಷಗಳಾದ ಹಿನ್ನೆಲೆಯಲ್ಲಿ ಈ ಮೆಗಾ ಈವೆಂಟ್ ನಡೆಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಖುದ್ದಾಗಿ ಹೆಲಿಕಾಪ್ಟರ್ ಮೂಲಕ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆದರೆ ಫ್ರೆಂಡ್ಸ್, ಇಲ್ಲಿ ನಾವೊಂದು ಪ್ರಶ್ನೆ ಕೇಳ್ಕೊಳ್ಬೇಕು. ಇದು ಬರೀ ಒಬ್ಬ ಹಿರಿಯ ನಾಯಕನಿಗೆ ಕೊಟ್ಟ ಗೌರವನ ಅಥವಾ ನಾಯಕತ್ವದ ಕೊರತೆ, ಬಣ ರಾಜಕೀಯ ಮತ್ತು ಸಾಲು ಸಾಲು ಸೋಲುಗಳಿಂದ ಕಂಗೆಟ್ಟಿರುವ BJPಗೆ ಹೊಸ ಬೂಸ್ಟ್ ಕೊಡಲು ಹೆಣೆದಿದ್ದ ಮಾಸ್ಟರ್ ಗೇಮ್ ಪ್ಲಾನ್ ಆಗಿತ್ತ? 2022ರಲ್ಲಿ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ ಕಾಂಗ್ರೆಸ್ಗೆ ಹೇಗೆ ಅಧಿಕಾರ ತಂದುಕೊಡ್ತೋ ಅದೇ ಕಾಪಿ ಪೇಸ್ಟ್ ತಂತ್ರವನ್ನು BJP ಇಲ್ಲಿ ಮಾಡ್ತಿದೆಯಾ? ಇವೆಲ್ಲದರ ಜೊತೆಗೆ ಒಂದು ಕಡೆ ಮಹಿಳಾ ಮೀಸಲಾತಿ ಬಗ್ಗೆ ಬೀದಿಯಲ್ಲಿ ನಿಂತು ಬುರುಡೆ ಹೊಡೆಯುವ BJP ಸುಪ್ರೀಂ ಕೋರ್ಟ್ ಅಂಗಳದಲ್ಲಿರುವ ಪೋಕ್ಸೋ ಆರೋಪಿತ ನಾಯಕನಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಸನ್ಮಾನ ಮಾಡಿದ್ದು ಯಾಕೆ? ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನ ಭ್ರಷ್ಟಾಚಾರ, ಒಳ ಮೀಸಲಾತಿ ಬಿಕ್ಕಟ್ಟು, SC ST ಹಣದ ದುರುಪಯೋಗದಂತಹ ವಿಚಾರಗಳನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳುವಲ್ಲಿ BJP ಫೇಲ್ ಆಗಿದೆಯಾ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲದೆ ಫ್ಯಾಕ್ಟ್ಸ್ ಮತ್ತು ಪ್ರೂಫ್ ಸಮೇತ ವಸ್ತುನಿಷ್ಠವಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. BSY ಅಭಿಮಾನೋತ್ಸವ ರಿಯಾಲಿಟಿ ಚೆಕ್. BS ಯಡಿಯೂರಪ್ಪ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಕಮಲ ಅರಳಿಸಿದ ಪ್ರಮುಖ ರೂವಾರಿ. ಫೆಬ್ರವರಿ 27, 1943ರಲ್ಲಿ ಹುಟ್ಟಿದ ಇವರು ಶಿಕಾರಿಪುರ ಪುರಸಭೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು 3 ಬಾರಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ ಏಕೈಕ ರಾಜಕಾರಣಿ. 2008ರಲ್ಲಿ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ BJP ಸರ್ಕಾರ ತಂದ ಕೀರ್ತಿ ಇವರದ್ದು. ಇಂದಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಖುದ್ದಾಗಿ ಭಾಗವಹಿಸಿ ಯಡಿಯೂರಪ್ಪನವರನ್ನ ಹಾಡಿ ಹೊಗಳಿದ್ದಾರೆ. ಕೆಲವರು ನಿರ್ಮಿತ ರಸ್ತೆಯಲ್ಲಿ ನಡೀತಾರೆ, ಆದರೆ ಯಡಿಯೂರಪ್ಪ ತಾವೇ ರಸ್ತೆ ನಿರ್ಮಾಣ ಮಾಡಿ ಇತಿಹಾಸ ಸೃಷ್ಟಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅವರ ಹೆಸರು ಸುವರ್ಣಾಕ್ಷರದಲ್ಲಿ ಉಳಿಯಲಿದೆ ಅಂತ ಶಾ ಬಣ್ಣಿಸಿದ್ದಲ್ಲದೆ ಚಿತ್ರದುರ್ಗದಲ್ಲಿ ಮದಕರಿ ನಾಯಕರ ಸ್ಮಾರಕ ನಿರ್ಮಾಣದ ಭರವಸೆಯನ್ನು ನೀಡಿದರು. ಇದೇ ವೇದಿಕೆಯಲ್ಲಿ ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಪಯಣವನ್ನು ಸಾರುವ ಕೆಂಡವರೆ, ಕಮಲ ಅರಳಿದ ಕಥೆ ಮತ್ತು ಅವರ ಸದನದ ಭಾಷಣಗಳನ್ನೊಳಗೊಂಡ ಸದನ ಶಿಕಾರಿ ಅನ್ನೋ 2 ಪುಸ್ತಕಗಳನ್ನು ಅಮಿತ್ ಶಾ ಬಿಡುಗಡೆ ಮಾಡಿದರು. ಸಮಾವೇಶಕ್ಕೂ ಮುನ್ನ ನಡೆದ ಪುರಪ್ರವೇಶ ಮೆರವಣಿಗೆಯಂತೂ ಭಾರಿ ಸದ್ದು ಮಾಡಿದೆ. ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ 1000ಕ್ಕೂ ಹೆಚ್ಚು ಮಹಿಳೆಯರಿಂದ ಪೂರ್ಣ ಕುಂಭ ಸ್ವಾಗತ, 2000ಕ್ಕೂ ಹೆಚ್ಚು ರೈತರಿಂದ ನೇಗಿಲ ಪ್ರದರ್ಶನ ನಡೆಯಿತು. ಹಾಗೆ ಯಡಿಯೂರಪ್ಪ ಅವರು ಪಕ್ಷದ ಸಂಘಟನೆಗಾಗಿ ಹಿಂದೆ ಬಳಸ್ತಿದ್ದ ಹಳೆಯ ಅಂಬಾಸೆಡರ್ ಕಾರ್ CKR 45 ಈ ಮೆರವಣಿಗೆಯ ಮುಖ್ಯ ಆಕರ್ಷಣೆಗಳು, ಕಾರ್ಯಕ್ರಮದ ಪ್ರಮುಖ ಹೈಲೈಟ್ ಆಗಿತ್ತು. ಆದರೆ ಈ 50 ವರ್ಷಗಳ ಜರ್ನಿಯಲ್ಲಿ ಏರಿಳಿತಗಳು ಸಾಕಷ್ಟಿವೆ. 2011ರಲ್ಲಿ ಭ್ರಷ್ಟಾಚಾರದ ಆರೋಪದ ಮೇಲೆ CM ಸ್ಥಾನಕ್ಕೆ ರಾಜೀನಾಮೆ, ನಂತರ KJP ಕಟ್ಟಿ BJPಗೆ ಸೋಲಿನ ರುಚಿ ತೋರಿಸಿದ್ದು, ಆಮೇಲೆ ಮತ್ತೆ ಮಾತೃ ಪಕ್ಷಕ್ಕೆ ವಾಪಸ್ ಆಗಿದ್ದು ಈ ಹಿಸ್ಟರಿ ನಮಗೆಲ್ಲ ಗೊತ್ತೇ ಇದೆ. ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿರುವ ಯಡಿಯೂರಪ್ಪನವರ ಮೇಲಿನ ಅತಿಯಾದ ಅವಲಂಬನೆ ಪಕ್ಷಕ್ಕೆ ಎಷ್ಟು ಲಾಭ ತಂದಿದೆಯೋ ಸೆಕೆಂಡ್ ಲೈನ್ ನಾಯಕತ್ವ ಬೆಳೆಯದಿರಲು ಅದೇ ಕಾರಣ ಕೂಡ ಆಗಿದೆ. ಈಗ ಈ 83 ವರ್ಷದ ನಾಯಕನನ್ನೇ ಮುಂದಿಟ್ಟುಕೊಂಡು 2028ರ ಚುನಾವಣೆಗೆ ಪಕ್ಷವನ್ನು ಮರುಸಂಘಟಿಸುವ ಅನಿವಾರ್ಯತೆ BJPಗೆ ಎದುರಾಗಿದೆ. ಬಣ ರಾಜಕೀಯ ಮತ್ತು ಬಂಡಾಯ ನಾಯಕರ ಆಕ್ರೋಶ. ಈ ಅಭಿಮಾನೋತ್ಸವದ ಹಿಂದಿರುವ ಅಸಲಿ ಕಾರಣವೇ ಬಣ ರಾಜಕೀಯ. ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದಾಗಿನಿಂದ ಪಾರ್ಟಿಯಲ್ಲಿ ಎಲ್ಲವೂ ಸರಿಯಿಲ್ಲ.
ಇಂದಿನ ಸಮಾವೇಶದ ಬಗ್ಗೆ ಬಂಡಾಯ ನಾಯಕ ಬಸನಗೌಡ ಯತ್ನಾಳ್ ಆಕ್ರೋಶದಿಂದ ಹೇಳಿದರು. ಇದೇ ರೀತಿ ಒಂದಷ್ಟು ಬಿಜೆಪಿಯ ನಾಯಕರೇ ಬಂಡಾಯದ ಬಾವುಟ ಹಾರಿಸಿದ್ದಾರೆ ಕೂಡ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಹೈಕಮಾಂಡ್ ಕೂಡ ಒದ್ದಾಡ್ತಿದೆ. ಈ ಟೈಮ್ನಲ್ಲಿ ಲಕ್ಷಾಂತರ ಜನ ಸೇರಿಸಿ ಸಾಕ್ಷಾತ್ ಅಮಿತ್ ಶಾ ಅವರನ್ನೇ ವೇದಿಕೆ ಮೇಲೆ ಕೂರಿಸಿದ್ದು ನೋಡಿ, ದೆಹಲಿ ವರಿಷ್ಠರು ನಮ್ಮ ಜೊತೆಗಿದ್ದಾರೆ ಅಂತ ವಿರೋಧಿ ಬಣಕ್ಕೆ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಂತಾಗಿದೆ. ಇದು ಕೇವಲ 50 ವರ್ಷದ ಸಂಭ್ರಮಾಚರಣೆ ಅಲ್ಲ ಸ್ನೇಹಿತರೆ, ವಿಜಯೇಂದ್ರ ಅವರ ನಾಯಕತ್ವವನ್ನು ಎಸ್ಟಾಬ್ಲಿಷ್ ಮಾಡೋ ಶಕ್ತಿ ಪ್ರದರ್ಶನ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಐಡಿಯಾಲಜಿ ವರ್ಸಸ್ ರಿಯಾಲಿಟಿ. ಈಗ ಈ ವಿಡಿಯೋದ ಅತ್ಯಂತ ಸೆನ್ಸಿಟಿವ್ ಮತ್ತು ಕ್ರಿಟಿಕಲ್ ಪಾರ್ಟ್ಗೆ ಬರೋಣ. ಅದೇ ಐಡಿಯಾಲಜಿ ವರ್ಸಸ್ ರಿಯಾಲಿಟಿ. ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ನಾರಿ ಶಕ್ತಿ ವಂದನ್ ಅಧಿನಿಯಮ, ಮಹಿಳಾ ಮೀಸಲಾತಿ ತಂದು ಮಹಿಳೆಯರಿಗೆ 33% ಮೀಸಲಾತಿ ಕೊಡಲು ಕಾಂಗ್ರೆಸ್ ಸೇರಿದಂತೆ ಇತರ ಪಕ್ಷಗಳು ಬಿಡಲಿಲ್ಲ ಅಂತ ಬಿಜೆಪಿ ಬೀದಿಯಲ್ಲಿ ನಿಂತು ಗೋಳಾಡ್ತಿದೆ. ಆದರೆ ಕರ್ನಾಟಕದಲ್ಲಿ ಇದೇ ಪಾರ್ಟಿ ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿರುವ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸುತ್ತಿರುವ ನಾಯಕರಿಗೆ ಇಷ್ಟೊಂದು ಅದ್ಧೂರಿ ಸನ್ಮಾನ ಮಾಡಿದ್ದು ಎಷ್ಟು ಸರಿ ಅಲ್ವಾ? ಆಧಾರ ಮತ್ತು ದಾಖಲೆಗಳ ಸಮೇತ ಈ ಕೇಸ್ನ ಟೈಮ್ ಲೈನ್ ನೋಡೋಣ ಬನ್ನಿ. ಫೆಬ್ರವರಿ 2, 2024 ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಯಡಿಯೂರಪ್ಪನವರ ನಿವಾಸದಲ್ಲಿ 17 ವರ್ಷದ ಅಪ್ರಾಪ್ತೆಯ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನೋ ಆರೋಪ ಕೇಳಿಬರುತ್ತೆ. ಮಾರ್ಚ್ 14, 2024 ಸಂತ್ರಸ್ತೆಯ ತಾಯಿ ಪೋಕ್ಸೋ ಮತ್ತು IPC ಸೆಕ್ಷನ್ 354A ಅಡಿಯಲ್ಲಿ ಅಧಿಕೃತ ದೂರು ದಾಖಲಿಸ್ತಾರೆ. ಮೇ 26, 2024 ದೂರು ನೀಡಿದ್ದ ಸಂತ್ರಸ್ತೆಯ ತಾಯಿ ಖಾಸಗಿ ಆಸ್ಪತ್ರೆಯಲ್ಲಿ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ. ಫೆಬ್ರವರಿ 28, 2025 ಹೈಕೋರ್ಟ್ನ ಸೂಚನೆಯಂತೆ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ಯಡಿಯೂರಪ್ಪನವರ ಮೇಲಿನ ಸಮನ್ಸ್ ಜಾರಿ ಮಾಡಿ ಹೊಸದಾಗಿ ಕಾಗ್ನಿಜೆನ್ಸ್ ತೆಗೆದುಕೊಳ್ಳುತ್ತೆ. ನವೆಂಬರ್ 13, 2025 ಪ್ರಕರಣ ರದ್ದುಗೊಳಿಸಲು ಹೈಕೋರ್ಟ್ ನಕಾರ ವ್ಯಕ್ತಪಡಿಸುತ್ತೆ. ಡಿಸೆಂಬರ್ 2, 2025 ಸುಪ್ರೀಂ ಕೋರ್ಟ್ನ CJI ಸೂರ್ಯಕಾಂತ್ ಅವರ ನೇತೃತ್ವದ ಪೀಠ ಯಡಿಯೂರಪ್ಪನವರ ಮೇಲಿನ ವಿಚಾರಣೆಗೆ ಮಧ್ಯಂತರ ತಡೆ ಸ್ಟೇ ನೀಡಿ ಮರು ಪರಿಶೀಲನೆಗೆ ಹೈಕೋರ್ಟ್ಗೆ ಸೂಚನೆ ನೀಡುತ್ತೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ತಡೆ ನೀಡಿದೆಯೇ ಹೊರತು ಯಡಿಯೂರಪ್ಪನವರನ್ನ ಆರೋಪ ಮುಕ್ತಗೊಳಿಸಿಲ್ಲ. ಇಂತಹ ಗಂಭೀರ ಪ್ರಕರಣ ಕೋರ್ಟ್ನಲ್ಲಿರುವಾಗಲೇ ಕೇಂದ್ರ ಗೃಹ ಸಚಿವರೇ ಬಂದು ಸನ್ಮಾನ ಮಾಡೋದು ಆಡಳಿತ ಯಂತ್ರದ ಮೇಲೆ, ತನಿಖಾ ಸಂಸ್ಥೆಗಳ ಮೇಲೆ ಒತ್ತಡ ಹೇರುವ ತಂತ್ರವಲ್ಲವೇ ಅನ್ನೋ ಪ್ರಶ್ನೆ ಎದ್ದಿದೆ. ಸಿದ್ದರಾಮೋತ್ಸವ ಕಾಪಿ ಪೇಸ್ಟ್ ತಂತ್ರವೇ? ಆಗಸ್ಟ್ 3, 2022 ದಾವಣಗೆರೆಯಲ್ಲಿ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯನವರ 75ನೇ ಜನ್ಮದಿನದ ನೆಪದಲ್ಲಿ ನಡೆದ ಸಿದ್ದರಾಮೋತ್ಸವ ಕರ್ನಾಟಕದ ರಾಜಕೀಯದ ದಿಕ್ಕನ್ನೇ ಬದಲಿಸಿಬಿಡ್ತು. ಆ ಕಾರ್ಯಕ್ರಮ ಕಾಂಗ್ರೆಸ್ನ ಒಳಗಿದ್ದ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಬಣಗಳ ಮುಸುಕಿನ ಗುದ್ದಾಟವನ್ನು ತಾತ್ಕಾಲಿಕವಾಗಿ ಶಮನ ಮಾಡಿ ಅಹಿಂದ ಮತಗಳನ್ನು ಕ್ರೋಢೀಕರಿಸಿತು. ಇದರ ರಿಸಲ್ಟ್ 2023 ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ 135 ಸೀಟುಗಳ ಐತಿಹಾಸಿಕ ಜಯ. ಇಂದು ಬಿಜೆಪಿ ಮಾಡಿದ್ದು ಎಕ್ಸಾಕ್ಟ್ಲಿ ಇದೇ ಮಾಡೆಲ್ ಕಾಪಿ ಪೇಸ್ಟ್. ಪ್ಲೇಸ್ ಮಾತ್ರ ಚೇಂಜ್, ದಾವಣಗೆರೆ ಪಕ್ಕದ ಚಿತ್ರದುರ್ಗ. ಉದ್ದೇಶ ಅಲ್ಲಿ ಅಹಿಂದ ಮತ ಬ್ಯಾಂಕ್, ಇಲ್ಲಿ ಲಿಂಗಾಯತ ಮತ್ತು ಶೋಷಿತ ವರ್ಗದ ಮತ ಬ್ಯಾಂಕ್. ಬಣ ರಾಜಕೀಯ, ಅಲ್ಲಿ ಸಿದ್ದರಾಮಯ್ಯ ವರ್ಸಸ್ DKಶಿ, ಇಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಈಶ್ವರಪ್ಪ. 2023 ಹೀನಾಯ ಸೋಲಿನಿಂದ ಕಂಗೆಟ್ಟಿರುವ ಕಾರ್ಯಕರ್ತರಿಗೆ ಎನರ್ಜಿ ತುಂಬಿ 2028 ಎಲೆಕ್ಷನ್ಗೆ ಪಕ್ಷವನ್ನು ರೆಡಿ ಮಾಡೋದೇ ಈ ಬೃಹತ್ ಸಮಾವೇಶದ ಪ್ರೈಮರಿ ಟಾರ್ಗೆಟ್. ವಿರೋಧ ಪಕ್ಷವಾಗಿ ಬಿಜೆಪಿಯ ಘೋರ ವೈಫಲ್ಯ. ವಿರೋಧ ಪಕ್ಷವಾಗಿ ಕಳೆದ 2 ವರ್ಷಗಳಲ್ಲಿ ತನ್ನ ಕೆಲಸವನ್ನು ಸರಿಯಾಗಿ ಮಾಡಿದೆಯಾ ಈ ಬಿಜೆಪಿ? ನೋ, ನೆವರ್, ಖಂಡಿತ ಇಲ್ಲ. ಪಾಯಿಂಟ್ ನಂಬರ್ 1, SC/ST TSP ಅನುದಾನದ ದುರುಪಯೋಗ. ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ಡೈವರ್ಟ್ ಮಾಡಿದೆ ಅನ್ನೋದು ಅತಿ ದೊಡ್ಡ ಆರೋಪ. 2024-25 ಬಜೆಟ್ನಲ್ಲೇ ಸುಮಾರು 14,730 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗಳಿಗೆ ಬಳಸಲಾಗಿದೆ ಈ ಯೋಜನೆಯಿಂದ ತೆಗೆದು. ಆದರೆ ಈ ಹೋರಾಟ ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಯಾಕೆ ಗೊತ್ತಾ?
ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀವು ಅಧಿಕಾರದಲ್ಲಿದ್ದಾಗ 7,888 ಕೋಟಿ ರೂಪಾಯಿಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಹೆಸರಿನಲ್ಲಿ ಮಧ್ಯಪ್ರದೇಶದ ಗೋಶಾಲೆಗಳಿಗೆ 95 ಕೋಟಿ, ಗುಜರಾತ್ನ ಡಾಕ್ಯುಮೆಂಟರಿಗೆ 5 ಕೋಟಿ ರೂಪಾಯಿ SC/ST ಹಣ ಡೈವರ್ಟ್ ಮಾಡಲಿಲ್ವಾ ಅಂತ ದಾಖಲೆ ಇಟ್ಟು ಪ್ರಶ್ನಿಸಿದಾಗ ಬಿಜೆಪಿ ಬಳಿ ಉತ್ತರ ಇರಲಿಲ್ಲ. ಪಾಯಿಂಟ್ ನಂಬರ್ 2, ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ಬಿಕ್ಕಟ್ಟು. ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗದ ವರದಿ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಎಲ್ಲವನ್ನ ಮಣ್ಣು ಪಾಲು ಮಾಡಿ ಇದುವರೆಗೆ ತಿಂದವರು ತಿನ್ನದವರ ತಟ್ಟೆಗೆ ಒಂದೇ ತುತ್ತು ಹಾಕ್ತೀನಿ ಅಂತ ಸರ್ಕಾರ ನಿರ್ಧಾರ ತೆಗೆದುಕೊಂಡಿತ್ತು. ಅಲ್ಲದೆ ಅಲೆಮಾರಿಗಳಿಗೆ ದ್ರೋಹವನ್ನೇ ಬಗೆಯಿತು. ವಿಜಯೇಂದ್ರ ಮತ್ತು ಗೋವಿಂದ ಕಾರಜೋಳ ಅವರು ಇದು ದಲಿತರಿಗೆ ಮಾಡಿದ ದ್ರೋಹ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಈ ವಿಚಾರದಲ್ಲೂ ಕಾಂಗ್ರೆಸ್ ಕ್ಯಾಬಿನೆಟ್ನಲ್ಲಿನ ಗೊಂದಲವನ್ನು ಬಂಡವಾಳ ಮಾಡಿಕೊಂಡು ದಲಿತ ಸಮುದಾಯಗಳನ್ನು ಸಂಘಟಿಸುವಲ್ಲಿ ಬಿಜೆಪಿ ಎಡವಿದೆ ಸ್ನೇಹಿತರೆ. ಪಾಯಿಂಟ್ ನಂಬರ್ 3, ಮೂಡಾ ಮತ್ತು ವಾಲ್ಮೀಕಿ ನಿಗಮದ ಹಗರಣ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 89 ಕೋಟಿ 62 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ. ಇನ್ನು ಮೂಡಾ ಹಗರಣದಲ್ಲಿ ಸಿಎಂ ಅವರ ಕುಟುಂಬವೇ 14 ಸೈಟ್ಗಳನ್ನು ವಾಪಸ್ ಕೊಡ್ತು. ಬಿಜೆಪಿ ಸಂಸದರು ಪ್ರತಿಭಟನೆ ಮಾಡಿದ್ರು. ಆದರೆ ಕಾಂಗ್ರೆಸ್ ನಾಯಕರು ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರದ ಮೇಲಿದ್ದ 40% ಕಮಿಷನ್ ಹಗರಣವನ್ನು ಮುಂದಿಟ್ಟುಕೊಂಡು SIT ತನಿಖೆ ಶುರು ಮಾಡಿದ್ದಾರೆ. ತಮ್ಮದೇ ನಾಯಕರ ಮೇಲೆ ಭ್ರಷ್ಟಾಚಾರದ ಕಳಂಕ ಇರೋದ್ರಿಂದ ಬಿಜೆಪಿ ಅಗ್ರೆಸಿವ್ ಆಗಿ ಹೋರಾಡೋಕೆ ನೈತಿಕ ಸ್ಥೈರ್ಯ ಕಳೆದುಕೊಂಡಿದೆ ಸ್ನೇಹಿತರೆ. ತಮ್ಮ ಪಾರ್ಟಿ ಒಳಗೆ ನಡೆಯುತ್ತಿರುವ ಬಂಡಾಯದ ಧಾರಾವಾಹಿ ಬಗ್ಗೆ ಬಿಜೆಪಿ ನಾಯಕರು ಮೌನವಾಗಿದ್ದಾರೆ. ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ಚಿತ್ರದುರ್ಗದಲ್ಲಿ ನಡೆದು ಹೋದ ಯಡಿಯೂರಪ್ಪ ಅಭಿಮಾನೋತ್ಸವ ಕೇವಲ ಒಬ್ಬ ಸಾಧಕನಿಗೆ ಕೊಟ್ಟ ಗೌರವ ಮಾತ್ರ ಅಲ್ಲ, ಬದಲಾಗಿ ನಾಯಕತ್ವದ ಕೊರತೆ, ವಿರೋಧಿ ಬಣಗಳ ಕಿತ್ತಾಟ ಮತ್ತು ವಿರೋಧ ಪಕ್ಷವಾಗಿ ಸಂಪೂರ್ಣವಾಗಿ ಫೇಲ್ ಆಗಿರೋ ಕರ್ನಾಟಕ ಬಿಜೆಪಿಗೆ ಲೈಫ್ ಲೈನ್ ಕೊಡೋಕೆ ಮಾಡಿರೋ ಡೆಸ್ಪರೇಟ್ ಅಟೆಂಪ್ಟ್. ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಪೋಕ್ಸೋ ಕೇಸ್ ಎದುರಿಸ್ತಿರೋ ನಾಯಕನನ್ನ ಈ ಅಮಿತ್ ಶಾ ಪಕ್ಕ ಕೂರಿಸ್ಕೊಂಡು ವಿಜೃಂಭಿಸಿದ್ದು ರಾಜಕೀಯದ ನೈತಿಕ ದಿವಾಳಿತನವನ್ನು ಎತ್ತಿ ತೋರಿಸ್ತಿದೆ. ಕಾಂಗ್ರೆಸ್ ಸರ್ಕಾರದ ಸಾಲು ಸಾಲು ಭ್ರಷ್ಟಾಚಾರಗಳು, ಗ್ಯಾರಂಟಿಗಾಗಿ ದಲಿತರ ದುಡ್ಡಿನ ಡೈವರ್ಷನ್, ಕುರ್ಚಿ ಕಿತ್ತಾಟಗಳನ್ನು ಸರಿಯಾಗಿ ಎನ್ಕ್ಯಾಶ್ ಮಾಡಿಕೊಳ್ಳೋಕ್ಕೆ ಬಿಜೆಪಿಗೆ ಆಗ್ತಿಲ್ಲ ಸ್ನೇಹಿತರೆ. ದಾವಣಗೆರೆ ಸಿದ್ದರಾಮೋತ್ಸವದ ಸೂತ್ರವನ್ನ ಚಿತ್ರದುರ್ಗದಲ್ಲಿ ಕಾಪಿ ಪೇಸ್ಟ್ ಮಾಡಿರುವ ಬಿಜೆಪಿ 2028ಕ್ಕೆ ಅಧಿಕಾರಕ್ಕೆ ಬರೋ ಕನಸು ಕಾಣ್ತಿದೆ. ಆದರೆ ಯತ್ನಾಳ್ ಮತ್ತಿತರ ನಾಯಕರ ಇಂದಿನ ಹೇಳಿಕೆಗಳು ಪಕ್ಷದ ಒಳಗಿನ ಬೆಂಕಿ ಇನ್ನೂ ಆರಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿವೆ. ಬರೀ ಬೃಹತ್ ಸಮಾವೇಶ ಮತ್ತು ಜನಸಂದಣಿಯಿಂದ ಪಾರ್ಟಿ ಒಳಗಿರೋ ಕ್ಯಾನ್ಸರ್ ಗುಣ ಆಗಲ್ಲ. ಕ್ಲಿಯರ್ ಐಡಿಯಾಲಜಿ, ಸ್ಟ್ರಾಂಗ್ ಗ್ರೌಂಡ್ ಲೆವೆಲ್ ಆರ್ಗನೈಸೇಷನ್ ಮತ್ತು ಹೊಸ ನಾಯಕತ್ವ ಬೆಳೆಸದೇ ಇದ್ರೆ ಈ ಅಭಿಮಾನೋತ್ಸವ ಬರೀ ಮರೀಚಿಕೆ ಆಗಿ ಉಳಿಯುತ್ತೆ. ಯಡಿಯೂರಪ್ಪ ಪಕ್ಷಕ್ಕೆ ಎಷ್ಟು ಅನಿವಾರ್ಯವೋ ಅವರ ಮೇಲಿನ ಅತಿಯಾದ ಅವಲಂಬನೆ ಪಕ್ಷದ ಭವಿಷ್ಯಕ್ಕೆ ಅಷ್ಟೇ ಮಾರಕ ಅನ್ನೋದು ಕಟು ಸತ್ಯ. ನಿಮ್ಗೇನಿಸುತ್ತೆ? BY ವಿಜಯೇಂದ್ರ ಅವರ ಈ ಬಲ ಪ್ರದರ್ಶನ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರುತ್ತಾ ಅಥವಾ ಬಂಡಾಯ ನಾಯಕರು ಪಾರ್ಟಿಯನ್ನು ಇಬ್ಬಾಗ ಮಾಡ್ತಾರಾ? ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಈ ಡೀಪ್ ಮತ್ತು ಆಬ್ಜೆಕ್ಟಿವ್ ಅನಾಲಿಸಿಸ್ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.